ನಮಸ್ಕಾರ ರೀ ಕರ್ನಾಟಕದ ದೊಡ್ಡ ಮಂದಿಗೆ. ಇವತ್ತು ನಾವು ಮಾಡೋದು ಯಾವುದಪ್ಪ ಅಂತಂದ್ರೆ ರಾಗಿ ಹಿಟ್ಟಿಂದ ರಾಗಿ ಮುದ್ದೆ ಮಾಡ್ಬೇಕಂತ ಅಂದ್ಕೊಂಡೀವಿ ನೋಡಿರಿ. ಫಸ್ಟು ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಅದನ್ನ ನೀಟಾಗಿ ಜಲ್ಲಿಡೇನ್ರಿ. ಇವಾಗ ನಾವು 1 ಕಪ್ಪಿನಷ್ಟು ರಾಗಿ ಹಿಟ್ಟು ತಗೊಳಕತ್ತೀವಿ. ಎಷ್ಟು? 1 ಕಪ್ಪಿನಷ್ಟು ಅಂದರೆ ನಮಗೆ ಬೇಕಾಗಿರೋದು 3 ಕಪ್ಪು. ಇವಾಗ 1 ಕಪ್ಪಿಗೆ ಎಷ್ಟು ಅಳತೆ ಬೇಕಂತಲೇ ಹೇಳ್ತೀನಿ. ನಾವು ನೀಟಾಗಿ ಏನು ಮಾಡೇನ್ರಿ, ನಾನು 3 ಕಪ್ಪನ್ನು ನೀಟಾಗಿ ಜಲ್ಲಿಡೇನ್ರಿ. ಫಸ್ಟು ನೀಟಾಗಿ ಅದ್ರಾಗೆಲ್ಲ ಇರೋದನ್ನು ಏನು ಮಾಡೋಣ್ರಿ, ಮೇಲೆ ಒಂದಿಷ್ಟು ಇದು ಬರುತ್ತೆ ಗಟ್ಟಿರೋದು, ಅದನ್ನು ಒಂದು ಸೈಡು ತೆಗೆದಾಕ್ಬಿಡೋಣ. ಇವಾಗ ನಾವು 1 ಕಪ್ಪು ಏನಾದರೂ 1 ಕಪ್ ನಾವು ರಾಗಿ ಹಿಟ್ಟು ತಗೊಂಡ್ವಿ ಅಂದ್ರೆ ಅದರಲ್ಲಿದ್ದ 1.5 ಕಪ್ನಷ್ಟು ನೀರು ಹಾಕ್ಬೇಕು ನೋಡಿರಿ. ಕರೆಕ್ಟು ನೆನ್ಪಿಟ್ಕೊರಿ. 1 ಕಪ್ ರಾಗಿ ಹಿಟ್ಟು ತಗೊಂಡ್ರೆ 1.5 ಕಪ್ನಷ್ಟು ಏನು ಹಾಕ್ಬೇಕು, ನೀರು ಹಾಕ್ಬೇಕು. ಇವಾಗ ನೀರು ಹಾಕಿದ ಮೇಲೆ ಒಂದೇ ಒಂದು ಚಮಚದಷ್ಟು ಏನು ಮಾಡಿದ್ರೆ ಅದರ ನೀಟಾಗಿ ರಾಗಿ ಹಿಟ್ಟು ಹಾಕಿ ಸ್ವಲ್ಪ ತಿರುಗಬೇಕು ರೀ. ಅಂದರೆ ಸ್ವಲ್ಪ ಯಾವುದೋ ಗಂಟು ಕುಂದಿರ್ಲಾರ್ದಂಗೆ ನೀಟಾಗಿ ಒಂದು ಕರೆಕ್ಟ್ ಒಂದು ಇದು ಚಮಚ ಇರ್ತಲ್ಲ ಅದರಲ್ಲೇ ಕರೆಕ್ಟ್ ಹಾಕ್ಬೇಕ್ರಿ. ಅದಾದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಕರೆಕ್ಟಾಗಿ ಉಪ್ಪು ಹಾಕಿ ಒಂದು 5-10 ನಿಮಿಷ ಒಂದು 7 ನಿಮಿಷ ಬಿಟ್ಬಿಡ್ರಿ. ಕರೆಕ್ಟ್ 7 ನಿಮಿಷ ಅದು ಕುದಿ ಬರ್ಬೇಕು ನೋಡಿರಿ. ಕುದಿ ಬರೋವರೆಗೂ ಕೂಡ ನೀವೇನು ಮಾಡಬೇಕು, ಬಿಟ್ಬಿಡ್ಬೇಕು. ಕುದಿ ಬಂದಮೇಲೆ ಏನು ಮಾಡಬೇಕು, ನೀಟಾಗಿ ಎಲ್ಲ ನಾವು ಜಲ್ದಿ ಮಾಡಿ ಇಟ್ಕೊಂಡಿರ್ತೀವಲ್ಲ ರೀ, ಆ ಹಿಟ್ಟನ್ನ ನೀಟಾಗಿ ಅದ್ರೊಳಗೆ ಬಿಡ್ಬೇಕು ನೋಡಿರಿ. ನೀಟಾಗಿ ಅದ್ರೊಳಗೆ ನೀಟಾಗಿ ಹಾಕಬೇಕು. ಅದು ಹಾಕಿಟ್ಟಿಂದ ಅದ್ರ ಮೇಲೆ ಒಂಚೂರು ಕುದಿ ಬರ್ತೈತೆ ರೀ. ಅಂದರೆ ಅದ್ರ ಮೇಲೆ ಒಂಚೂರು ಕೆಳಗಡೆ ಇರ್ತಕ್ಕಂಥ ನೀರು ಮೇಲೆ ಬಂದಂಗೆ ಆಕತ್ತಲ್ಲ ರೀ. ಆವಾಗ ನಾವೇನು ಮಾಡಬೇಕು, ತಿರುಗಬೇಕಾಕೈತೆ ರೀ. ಅದಕ್ಕಿಂತ ಮುಂಚೆ 1-2 ಸ್ಪೂನ್ ಎಣ್ಣೆ ಹಾಕಿ. ನೀವು ಆಗಲೇ 1 ಕಪ್ಪು ಏನು 1 ಸ್ಪೂನ್ ಹಾಕಿದ್ರಿ ಅಲ್ರಿ, ಅವಾಗಾರ ಹಾಕ್ಯಬೋದು ರೀ. ಇಲ್ಲ ಇವಾಗ ಹಾಕ್ಯಂತಂದ್ರೆ ಅವಾಗ ಹಾಕ್ಯಾರಿ ಸ್ವಲ್ಪ ಚಲೋ ಬರ್ತದೆ. ಓಕೆ, ಇವಾಗ ಏನು ಮಾಡೋಣ್ರಿ, ಇವಾಗ ನಿಮ್ಮ ಹತ್ರ ಯಾವುದಾದ್ರೂ ಕೋಲಿದ್ರೆ, ಇದು ಗೊತ್ತಲ್ರಿ ಬಾಳೆಗುಂಡಿನ ಕಟ್ಟಿಗೆ ರೀ, ಇದೇ ಥರ ಒಂದು ಕಟ್ಟಿಗೆ ತಗರಿ. ಇಲ್ಲ ನಿಮ್ಮ ಹತ್ರ ಈ ಥರ ಕಟ್ಟಿಗೆ ಇಲ್ಲ ಅಂದ್ರೆ ಚಮಚ ಇರ್ತಲ್ರಿ, ಚಮಚ ಉಲ್ಟಲಿದ್ದ ತಿರುವ್ರಿ. ಅನ್ನದ ಚಮಚ ಇರ್ತಲ್ಲ ಉಲ್ಟಲಿದ್ದ ತಿರುವ್ರಿ. ಒಟ್ಟು ಈ ಥರ ಕಟ್ಟಿಗೆ ಇದ್ರೆ ಬೇಸ್ಟ್ ನೋಡಿರಿ. ಈ ಥರ ಕಟ್ಟಿಗೆ ತೊಗೊಂಡು ನೀಟಾಗಿ ತಿರುಗ್ಬೇಕು ರೀ. ನೀಟಾಗಿ ಅದು ಓಟು ಅದು ಇಲ್ಲಿ ಮೇಲೆ ಆ ಥರ ಗಂಟು ಕಾಣುತ್ತಲ್ರಿ, ಆ ಥರ ವೈಟ್ ಗಂಟು ಒಟ್ಟೊಟ್ಟ ಕಾಣಬಾರ್ದು ನೋಡಿರಿ. ಅಷ್ಟು ಚಂದ ನೀಟಾಗಿ ತಿರುಗ್ತಾನೆ ಇರ್ಬೇಕು, ಒಟ್ಟೊಟ್ಟ ನಿಲ್ಲಿಸ್ಬೇಡ್ರಿ. ಅದ್ರಾಗ ನೀವು ಇವಾಗ ಏನು ಮಾಡಿರಿ, ಮೀಡಿಯಮ್ ಫ್ಲೇಮ್ನಾಗ ಇಟ್ಕ್ಯಾರಿ. ಹೈ ಫ್ಲೇಮ್ನಾಗ ಇಡಬೇಡ್ರಿ, ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ನೀಟಾಗಿ ಏನು ಮಾಡಿರಿ ಅದನ್ನ ತಿರುಗಿಸ್ರಿ. ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡಿರ್ಬೇಕು ರೀ. ಮತ್ತು ಜಾಸ್ತಿ ಇಟ್ಕೊಂಡ್ರೆ ಏನಾಗ್ಬಿಡುತ್ತೆ, ಕೆಳಗಡೆ ಒತ್ತಿ ಹೋಗ್ಬಿಡುತ್ತೆ. ನೀವಿನ್ನೂ ಮೀಡಿಯಮ್ ಫ್ಲೇಮ್ಕಿನ್ನ ಕಮ್ಮಿ ಇಟ್ಕೊಂಡ್ರೂ ಪರವಾಗಿಲ್ಲ. ನೀವೇನು ಮಾಡಿರಿ, ಒಂದು 5-10 ನಿಮಿಷ ಒಟ್ಟೊಟ್ಟ ನಿಂದಿರ್ಲಾರ್ದಂಗೆ, ಕೈ ನೋವಾದರೂ ಪರವಾಗಿಲ್ಲ, ಸ್ವಲ್ಪ ತಿರುಗಿಸ್ತಾನೆ ಇರ್ಬೇಕು ರೀ. ನೀಟಾಗಿ ನೋಡಿರಿ ಆ ಥರ ಕಾಣ್ಬೇಕು ರೀ. ಅದು ಇವಾಗ ನಾವು ನೀಟಾಗಿ ತಿರುಗ್ತಿರೋದು ಏನು ಮಾಡಬೇಕು, ನಮ್ಮ ಕಣ್ಣಿಗೆ ಕಾಣಬೇಕು. ಅದಾದಮೇಲೆ ಒಂದು 2-3 ನಿಮಿಷ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು, ಇಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಊರಾಗ ಇಟ್ಟು ಏನು ಮಾಡಿರಿ, ಬಿಟ್ಬಿಡ್ರಿ. ಒಂದೆಷ್ಟು 2-3 ನಿಮಿಷ ಬಿಡ್ರಿ ಸಾಕು. ಅದಾದಮೇಲೆ ಮತ್ತೆ ಏನು ಮಾಡಿರಿ, ಅದೇ ಕಟ್ಟಿಗೆ ಬಿಟ್ಟು ತಗೊಂಡು ಏನು ಮಾಡಿರಿ, ಮತ್ತೆ ತಿರ್ಬೋದು ಮಾಡಬೇಕು. ಓಕೆನಾ? ಎಷ್ಟು ಚೆಂದ ನೀಟಾಗಿ ನಾವು ಎಷ್ಟೊತ್ತು ಚಲೋತ್ನೇ ತಿರುಗ್ತೀರೋ ಅಷ್ಟು ಚೆಂದ ಬರ್ತದೆ ನೋಡಿರಿ. ಒಟ್ಟು ತಿರುಗ್ತಾನೆ ಇರ್ಬೇಕು ರೀ. ಅದು ಹೆಂಗೆ ಈ ಕಲರ್ ಕಾಣ್ಬೇಕು ನೋಡಿರಿ. ಇಲ್ಲಿ ಕಾಣಕ್ಕಾಗತ್ತಲ್ರಿ, ಈ ಥರ ಕಲರ್ ಕಂಡ್ರೆ ಮಾತ್ರ ಅದು ಏನಾಗೈತಿ, ಚಲೋತ್ನೇ ಬಂದೈತೆ ಅಂತ ಅರ್ಥ. ಈ ಥರ ಕಲರ್ ಐತಲ್ರಿ, ಈ ಥರ ಕಾಣ್ಬೇಕು ರೀ. ಅದೆಲ್ಲ ಗಂಟು ಇರೋದೆಲ್ಲ ಹೋಗ್ಬೇಕು ರೀ. ನೀಟಾಗಿ ಕಲಿಸ್ರಿ. ಒಟ್ಟು ನೀಟಾಗಿ ತಿರುಗ್ತಾನೆ ಇರ್ರಿ. ಒಂದು 5-10 ನಿಮಿಷ ನೀಟಾಗಿ ತಿರುಗಿದಂಗೆಲ್ಲ ನಮಗೇನಾಗುತ್ತೆ, ಚಲೋತ್ನೇ ಬರ್ತೈತಿ. ಇವಾಗ ಏನು ಮಾಡೇನ್ರಿ, ಒಂದು ಈ ಥರದ್ದು ಏನಾದರೂ ನಿಮ್ಮ ಮನೆ ದಬ್ಬರಿತ್ತಂದ್ರೆ ತೊಗೋರಿ. ಆ ಥರ ತಗೊಂಡು ಸೈಡ್ ಒಂದಿಷ್ಟು ನೀರು ಇಟ್ಕೊಂಡಿರಿ. ಅಂದರೆ ಸುಡ್ತಿರ್ತಲ್ಲ, ಸ್ವಲ್ಪ ನೀರು ಹಚ್ಕೊಂಡು ಏನು ಮಾಡಿರಿ, ಸ್ವಲ್ಪ ಅದನ್ನ ಯಾವುದಿರುತ್ತಲ್ಲ ಹಿಟ್ಟಿರುತ್ತಲ್ಲ ರಾಗಿ ಮುದ್ದೆ ಹಿಟ್ಟು, ಅದನ್ನು ನೀಟಾಗಿ ಅದಕ್ಕೆ ಸುತ್ತಲೂ ನಾವು ಆ ಮೂಲೆಗೆ ತಗೋಬೇಕ್ರಿ. ಅಂದ್ರೆ ಅದೇನಾಗುತ್ತೆ, ಸ್ವಲ್ಪ ರೌಂಡಾಗಿ ಬರ್ಬೇಕಲ್ಲ, ಆ ಮೂಲಿಗೆಕ್ಕೆ ನೀವು ನೀಟಾಗಿ ತಗೊಂಡ್ನಪ್ಪ ಅಂದ್ರೆ ನೀಟಾಗಿ ತಿರುಗ್ತೀರಿ. ನೀವೇನು ಮಾಡ್ಬೇಕು, ಆ ಥರ ನೀಟಾಗಿ ತಿರ್ಸ್ರಿ. ಕರೆಕ್ಟ್ ರೌಂಡಾಗಿ ಬರ್ಬೇಕಂದ್ರೆ ಕೈಯನ್ನು ಅಷ್ಟು ಸುಡಂಗಿಲ್ಲ ರೀ, ಚಿಂತೆ ಮಾಡೋಕೆ ಹೋಗ್ಬೇಡ್ರಿ. ನೀಟಾಗಿ ಸ್ವಲ್ಪ ನೀರು ಹಚ್ಕೊಂಡು ಆ ಥರ ನೀಟಾಗಿ ತಿರುಗ್ತಾ ಇದ್ರೆ ಮಸ್ತ್ ಬರ್ತೈತೆ ನೋಡಿರಿ. ಇವಾಗ ಒಂದು ರಾಗಿ ಮುದ್ದೆ ಆಯ್ತು, ನಾವು ದಿನ ಒಂದು ರಾಗಿ ಮುದ್ದೆ ಮಾಡಕತ್ತೀವಿ. ಓಕೆನಾ? ಇದೇ ಥರ ನೀಟಾಗಿ ತಿರುಗ್ಕೊಂತ ಹೋಗ್ಬೇಕ್ರಿ ನೀವು. ಇಲ್ಲಿ ನೋಡಿರಿ, ಮತ್ತು ನೀರು ಹಚ್ಕೋಬೇಕು. ಸ್ವಲ್ಪ ನೀರು ಹಚ್ಕೋರಿ ಮೇಲೆ, ಅದು ಕರೆಕ್ಟ್ ಬರ್ಬೇಕಂದ್ರೆ ನೀವು ನೀರು ಹಚ್ಕೊಂಡಷ್ಟು ಏನು ಮಾಡ್ತಾ ಚಲೋತ್ನೇ ಬರ್ತೈತೆ ರೀ. ಓಕೆ ರೀ, ಈ ಥರ ಮಾಡ್ತೀರಿ ನೋಡಿರಿ. ಈ ಥರ ಫುಲ್ಲು ರೌಂಡ್ ಬರ್ಬೇಕು ರೀ. ಅದು ರೌಂಡ್ ಕ್ರಿಸ್ಪಿಯಾಗಿ ಬಂದಾಗ ಮಾತ್ರ ನಮಗೆ ನೀಟಾಗಿ ಆಗುತ್ತೆ ಗೊತ್ತಾಗತ್ತೆ ನೋಡಿರಿ. ಈ ಥರ ಕಾಣಕತ್ತಲ್ಲ, ಎಷ್ಟು ಚೆಂದ ಬರ್ಬೇಕು ನೋಡಿರಿ. ಅದು ನೀವು ಎಷ್ಟು ಚೆಂದ ರೌಂಡ್ ಮಾಡ್ಕೊಂತೀರಿ ಅಷ್ಟು ಕರೆಕ್ಟಾಗಿ ನೀಟಾಗಿ ರೌಂಡಾಗಿ ಬರ್ತೈತೆ ರೀ. ಇಲ್ಲಿವರೆಗೂ ನೀವು ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಅಂದರೆ ದಯಮಾಡಿ ಏನು ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇದೇ ರೀತಿ ಬೇಕಾಯ್ತಂದರೆ ಕಮೆಂಟ್ ಮಾಡಿರಿ. ಚೆನ್ನಾಗಿತ್ತಪ್ಪ ಅಂತಂದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.